ಹೇಳ್ತಾರೆ ಇಲ್ಲ ಕಣ ಸರಿ ನಮ್ಮ ತಂಗಿ ನಾವೇನು ನೋಡಿಲ್ಲ ಸರ್. ನಮ್ಮ ಚಿಕ್ಕ ಪಾಪ ಅವ್ರು ಹೋಗಿದ್ದು ಟಾಯ್ಲೆಟ್ಗೆ ಹೋಗಿದ್ದು ಬಟ್ಟೆ ಗಿಟ್ಟೆ ಎಲ್ಲ ರಕ್ತ ಎಲ್ಲ ನೋಡಿ ಅವ್ರು ಬಂದಿದ್ದು ನಮ್ಮನ್ನ ಹೇಳಿದ್ರು. ನೋಡಿದ ಬಳಿಕ ಅವ್ರು ನಾವು ನಮ್ಮ ಮಾಮ ಆಗಿರ್ಬೇಕು ಅವ್ರು ಹೋಗಿ ನೋಡಿದ್ರು. ಗಲಾಟೆ ಆದಮೇಲೆ ಮಗಳು ಎಲ್ಲ ಎದ್ಬಿಟ್ರು. ಎದ್ದು ನೋಡೋರು. ಎಷ್ಟೊತ್ತು ಗೊತ್ತಾಗಿದೆ ನಮಗೆ ಒಂದು 6 ಗಂಟೆಗೆ ಮಿನಿಮಮ್ ಗೊತ್ತಾಯ್ತು. ಒಂದು 6 ಗಂಟೆಗೆ ಗೊತ್ತಾಯ್ತು ಮಗು ಇಲ್ಲಿದೆ ಅಂತ ಅಷ್ಟೇ. ಬಾಡಿ ಅಂದ್ರೆ ದೇಹ ನೋಡಿದಾಗ ಬಾಡಿ ಹೆಂಗಿತ್ತು ಬಾಡಿ ಅದು ನೋಡಿದಪ್ಪಲೇ ಅದು ಒಂಥರ ನಾವು ಮಲ್ಗೋತೀವಲ್ಲ ಅಷ್ಟೇ ಅಷ್ಟೇ. ಅಲ್ಲ ಡ್ರೈನೇಜ್ಗೆ ಏನಾದ್ರು ಬಿದ್ದು ಏನಾದ್ರು ಪ್ರಾಬ್ಲಮ್ ಆಗೈತೆ ಬೇರೆ ಯಾರು ಏನಾದ್ರು ಮಾಡೋರ ಅಂತ ಸರ್ ನಮ್ಮ ಲೆಕ್ಕದಿಂದ ಅದು ಆಟೋಮೆಟಿಕ್ ಏನಾಗಿಲ್ಲ, ಬೇರೆ ಯಾರು ಮಾಡ್ಬೋದು ನಮ್ಮ ಲೆಕ್ಕದಿಂದ. ಎಲ್ಲ ಹೇಳಿದ್ರು ಸರ್. ಮೈ ಮೇಲೆ ಬಟ್ಟೆ ಅಷ್ಟು ಇತ್ತು, ಅಲ್ಲಿ ನೋಡಿದ್ರೆ ಬಟ್ಟೆ ಇದ್ದಿಲ್ಲ, ಬಟ್ಟೆ ಇದ್ದಿದ್ದಿಲ್ಲ ಸರ್. ಒಂದು ಬರೀ ಮೇಲೆ ಇತ್ತು ಅಷ್ಟೇ, ಬರೀ ಪ್ಯಾಂಟ್ ಇದ್ದಿದ್ದಿಲ್ಲ. ಪ್ಯಾಂಟ್ ಅಲ್ಲೇ ಬಿದ್ದಿತ್ತು, ಸಪ್ರೇಟ್ ಮೇಲೆ ಬಿದ್ದಿತ್ತು ಅದು ಬಟ್ಟೆ. ಬಟ್ ಬಾಡಿ ಅಂದ್ರೆ ಕೆಳಗಡೆ ಯಾರೋ ಬೇಕಾಸಿದವರು, ಅದು ಗೊತ್ತಿಲ್ಲ. ಏನು ಡೌಟ್ ನಿಮ್ಗೆ? ಏನು ಡೌಟ್ ಈಗ ಸರ್? ನಮ್ಮ ಡೌಟ್ ಅಂದ್ರೆ ನಾವೇನು ನೋಡಿಲ್ಲ, ಬಿಟ್ಟಿಲ್ಲ ಸರ್. ಅದು ಬಾಡಿ ಕಾಣ್ತು. ಆಮೇಲೆ ಪೊಲೀಸವರು ಎಲ್ಲರೂ ಬಂದರು. ಹಾಂ ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರು ಮಾತಾಡೋದ್ಮೇಲೆ ಮಾತಾಡೋ ಇರಪ್ಪ ತಮ್ಮ. ಮತ್ತೆ ಏನು ಬಂದಿದ್ರು? ಸುರೇಶ್. ಆಯ್ತು ನಿಮಿಷ ಇಲ್ಲ, ವರ್ಷ ಬರ್ತಾರೆ ಪಾಪ, ವರ್ಷ ಬರ್ತಾರೆ ಪಾಪ. ಅವ್ರಿಗೆ ಜಾಗ ಇಲ್ಲ, ವ್ಯವಸ್ಥೆ ಇಲ್ಲ ಪಾಪ. ಏನೋ ಪಾಪ ದುಡಿಗೆ ಹೋಗ್ತಾರೆ. ಹಿಂಗಾಗ್ಬಿಟ್ರೆ ಘಟನೆ ಯಾರು ನೋಡ್ತಾರೆ? ನಿಮ್ಗೆ ಎಷ್ಟೊತ್ತು ಗೊತ್ತಾಯ್ತು? ನನಗೆ 4 ಮುಖ ಗೊತ್ತಾಗುತ್ತೆ. ಏನಂತ ಗೊತ್ತಾಗಿದೆ, ಮಿಸ್ಸಿಂಗ್ ಆಗಿದೆ ಗೊತ್ತಾಗುತ್ತೆ, ಮಗು ಕಾಣೆ ಆಗಿದೆ ಅಂತ. ಆಮೇಲೆ ಏನು ಮಾಡ್ತೀವಿ, ಒಂದು ಕೆಲಸ ಮಾಡಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡೋ ಹೇಳ್ತೀನಿ. ಯಾರಿಗೆ? ಇವ್ರಿಗೆ ಹೇಳ್ತೀನಿ. ಅವ್ರು ಕಂಪ್ಲೇಂಟ್ ಕೊಡ್ತಾರೆ. ನಾನು ಕರೆಕ್ಟಾಗಿ 6 ಮುಖ ಬರ್ತೀನಿ ಇಲ್ಲಿಗೆ. ಏನಮ್ಮ ಅಂತ ಕೇಳ್ತೀನಿ. ಅಷ್ಟರಲ್ಲಿ ಒಬ್ಬ ಹುಡುಗ ಓಡ್ತಾನೆ ಇಲ್ಲಿಗೆ, ಎಲ್ಲಿಗೆ ಆ ಕಡೆ. ಏನಪ್ಪ ಕೇಳ್ತೀನಿ, ಎಲ್ಲ ಬೆಡ್ ಬಿದ್ದಿತ್ತು ಅಲ್ಲಿ. ಅದು ನಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಆಮೇಲೆ ಮುಂದೆ ನೋಡ್ತೀವಿ, ಪಾಪು ಬಿದ್ದಿತ್ತು. ಏನು ಡ್ರೈನೇಜ್ ಪಕ್ಕ ಬಿದ್ದಿತ್ತಾ? ಇಲ್ಲ, ಕೆಳಗೆ ಗಿಡ ಇಲ್ವಾ ಅಲ್ಲಿ, ಹೆಂಗೆ ಬಿದ್ದಿರೋದು? ಅದು ಉಲ್ಟಾ ಬೀಳ್ತು. ಮೈ ಒಂದು ಬಟ್ಟೆ ಇತ್ತು, ಮೇಲೆ ಕೆಳಗೆ ಬಟ್ಟೆ ಇತ್ತು. ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಮಾಹಿತಿ. ಅದೇನಾಗಿದೋ ಎತ್ತೋದು ನಮ್ಗೆ ಗೊತ್ತಿಲ್ಲ. ಏನು ಡೌಟು ನಿಮ್ಗೀಗ? ಸರ್ ನಮ್ಗೆ ಗೊತ್ತಿಲ್ಲ ಸರ್. ನಾವು ಹೇಳಕ್ಕೆ ಮಾತಾಡ ನಮಗೆ ಬಂದುಬಿಡ್ತೀವಿ ನಾವು. ಆಯಿತು ಹೇಳಕ್ಕೆ ಸರ್, ನಾವು ಬಾಯಿಗೆ ಹೊಡಿತೀವಿ. ಇವ್ರಿಗೆ ಮುಬಾರಕ್ ಅಂತ. ತಮ್ಮನ ಮಗಳ? ಹಾಂ, ತಮ್ಮನ ಮಗಳು. ಏನಾಯ್ತು ರಾತ್ರಿ? ಅದು ಎಕ್ಸಿಬಿಷನ್ ಹೋಗಿದ್ದೆವು. ಅವು ಹೋಗಿದ್ರು ಮಾರ್ಲಾಕ. ನಾವು ಅಂದ್ರೆ ಬನ್ನಿ ಮಂಟ ಹೋಗ್ತೇವೆ ಮಾರ್ಲಾಕ. ಅವರು ಬಂದು ಕಾಸಿ ಮಕ್ಕೊಂಡ್ರೆ, ನಾವು ಬಂದು ಕಾಸಿ ಮಕ್ಕೊಂಡು ಬಿಟ್ಟಿದ್ದೆವು. ಎಷ್ಟೊತ್ತಿಗೆ? ರಾತ್ರಿ ಒಂದು 12 ಗಂಟೆವರೆಗೆ ಕೆಲಸ ಮಾಡ್ತಿದ್ರಿ? ಹಾಂ, 12 ತನಕ ಕರ್ವ ಮಾಡ್ತಾವೆ. ಕಾಸಿ ಬಂದು ಕಾಸಿ ಊಟ ಗೀಟ ಮಾಡಿ ಮಲ್ಕೋತೇವೆ ನಾವು. ಅದು ರಾತ್ರಿ ಏನಾಗ್ಯದ ಏನಲ್ಲ ನಮಗೂ ಗೊತ್ತಿಲ್ಲ. ನಾವು ಆ ಕಡೆ ಮಕ್ಕೊಂಡಿದ್ದೆವು, ಅವರು ಇಲ್ಲಿ ಮಕ್ಕೊಂಡಿದ್ದೆವು. ಮಳೆ ಬಂತು. ಮಳೆ ಬರೋಣ ಅವ್ರ ಮಕ್ಕಳಿಗೂ ಎಚ್ಚರಿಕೆ ಮಾಡಿದ್ರು. ಅವಾಗ ಗೊತ್ತಾಯ್ತು, ಹುಡುಗಿಯಲ್ಲಿ ಅನ್ನೋ ಕಾಜಿ ಗೊತ್ತಾಯ್ತು. 12 ಗಂಟೆವರೆಗೂ ಇತ್ತು ಹುಡುಗಿ? ಹಾಂ, ಅವಾಗಿತ್ತು. ಅಂದರೆ ಅವಾಗ ಊಟ ಗೀಟ ಮಾಡಿ ಮಲ್ಕೊಂಡಿದ್ದೆವು. ಮಲ್ಕೊಂಡು ಅದು 3 ಗಂಟೆಗೆ ಹೋಗಿದ್ವು, 4 ಗಂಟೆ ಹೋಗಿದ್ವು, ಅದು ಗೊತ್ತಿಲ್ಲ ನಮಗೆ. ಮಳೆ ಬತ್ತು. ಮಳೆ ಬರೋ ಟೈಮಿಗೆ ಗೊತ್ತಾಯ್ತು. ಅವರು ಅಪ್ಪ ಅಮ್ಮ ನೋಡಿದ್ರು. ಅವಾಗ ನಮಗೆ ಹುಡುಗಿಯಲ್ಲಿ ಅಂತ ಕಾಸಿ ಅವಾಗ ವಿಚಾರ ಆಯಿತು. ಅವರು ಎಷ್ಟು ಜನ ಇರ್ತಿದ್ರು? 5 ಮಂದಿ, 8 ಮಂದಿ. ಯಾರ್ಯಾರು? ಅವರು ನಮ್ಮ ತಮ್ಮ ಒಬ್ಬ, ಅವ್ರ ಮನೆಯವರು, ಅವ್ರ ತಾಯಿ, ಅವ್ರ ಮಕ್ಕಳು 5. ಹಾಂ, ಕಾಕ ಒಬ್ಬ ಜೊತೆ ಅಷ್ಟೇ. ಗಂಡು ಮಕ್ಕಳು. ನೀವು ಎಷ್ಟು ದಿನ ಆಯ್ತು ಇಲ್ಲಿಗೆ ಬಂದು? ಇಲ್ಲಿ ಒಂದು 20 ದಿನ ಆಯ್ತು. 20 ದಿನ ಆಯ್ತು. 20 ದಿನದಿಂದ ಇಲ್ಲೇ ಇರ್ತಿದ್ರಾ? ಹಾಂ, ಇಲ್ಲೇ ವರ್ಷ ಬರೋದು, ಇಲ್ಲೇ ಇರೋದು. ಏನು ಮಂದಿ ತೊಂದರೆಗಿಲ್ಲ, ಏನಿಲ್ಲ. ಇದು ಅಚಾನಕ್ ಆಯಿತು. ಅದೇ ನಾವು ಪರೇಶಾನ್ ಆಗ್ತಾ ಇದೆ. ಹಿಂಗೆ ಆಯಿತು. ನಿನ್ನ ಚಾಮುಂಡಿ ಹೋಗಾಗಲಿ ಎಲ್ಲ ದರ್ಶನ ಮಾಡಿ ಬಂದು ಮನ್ಕೊಂಡಿದ್ದೆವು. ಮುಂಜಾನೆ ಹೋಗೋದು 1 ಗಂಟೆಗೆ ಗಾಡಿ ಇತ್ತು ನಮಗೆ. ನಾವು ಈಗ ಅಲ್ಲಿ ನೋಡಿದ್ದೇವೆ. ನಾವು ಅಲ್ಲಿ ಒಳಗೆ ಬಿದ್ದನ್ನು ನೋಡಿದ್ರೆ ಅಷ್ಟೇ. ಅಲ್ಲಿ ಹೊರಗೆ ಈಗ ನೀವು ಮಲಗಿದ್ರಲ್ಲ, ಮಲಗಿತ್ತಲ್ಲ ಹುಡುಗಿ, ಮಲಗಿದ್ದಿಂದ ಎಷ್ಟು ದೂರದಲ್ಲಿ ಸಿಕ್ತು? ಮಲಗಿದ್ದ ಜಾಗದಿಂದ ಎಷ್ಟು ದೂರದಲ್ಲಿ ಸಿಕ್ತು ಬಾಡಿ ಅಂತ? ಅಷ್ಟೇ. ಇಲ್ಲಿಂದ 50 ಮೀಟರ್ ಇಲ್ಲಿಂದ ಅಲ್ಲಿ ತನ ಅಷ್ಟೇ.
ನಿಮ್ಗೆ ಅಲ್ಲಿ ಯಾರು ಬೇರೆಯವ್ರು ಯಾರು ಬಂದು ಓಡಾಡಿದ್ದು ಮಾಡಿದ್ದು ನೋಡಿದ್ರೆ ಇಲ್ಲ 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 ಏನಿಲ್ಲ ಅಂತ ಅಲ್ಲ ಈಗ 20 ದಿವಸದಿಂದ ಇಲ್ಲೇ ಉಳ್ಕತ್ತಿದ್ರಲ್ಲ ಯಾರ ಸುಮ್ಮನೆ ಯಾರ ಓಡಾಡೋ ಯಾರಿಲ್ಲ ಯಾರ ಓಡಾಡ್ತಿದ್ರು ಯಾರು ನೋಡಿಲ್ಲ ನಾವು ಮಕ್ಕೊಂಡಿದ್ದೇವೆ ಯಾರಿಗೆ ನೋಡ್ಬೇಕು ನಾವು ಯಾರಿಗೆ ನೋಡಿಲ್ಲ ಇವ ಇದ್ದ ನಾವು ಅಂತ ಯಾರು ನೋಡಿಲ್ಲ ನಾವು. ನಿಮ್ಮ ಹೆಸರು ಚಂದ್ರಕಾಂತ್ ಬಲೂನ್ ಲೈಟ್ ಬಲೂನ್ ಮಾಡ್ತಾರೆ ಇಲ್ಲಿ ಬಕ್ಕಳ ಜನ ಬಂದಿರ್ ಸರ್ ತಿನ್ನ ಹಂಗೆ ಇದು ಹಬ್ಬ ಆಗೋಣ ಹಂಗೆ ಹೋಗೋರು ಹೋಗ್ತಾರೆ ಇರ್ತಾರೆ ಹಂಗೆ ಅಷ್ಟೇ. ನಾವ್ ಅಲ್ಲಿ ಸೂಪರ್ ಮಾರ್ಕೆಟ್ದಾಗ ಚೌಪಾಡಿ ಅದ ಸರ್, SB ಬ್ಯಾಂಕ್ ಅದ, ಈ ಕಡೆ ಹನುಮಾನ್ ಗುಡಿ ಅದ ಅಷ್ಟೇ. ಅಲ್ಲೇ ಜೋಂಪಟ್ಪಟ್ಟಿ ನಮ್ದು ಅದು ಅಲ್ಲಿ ಗುಲ್ಬರ್ಗಾದಲ್ಲಿ. ನೀವು ಒಟ್ಟು ಎಷ್ಟು ಜನ ಬಂದಿದ್ರಿ ಇಲ್ಲಿಗೆ? ಯಾವ ನಾವು ಎಣಸಂಗಿಲ್ಲ ಸರ್. ಹಂಗ ಯಾರ ಜೊತೆಗೆ ಸಾವಿರ ಮಂದಿ ಅದ್ರೂ ಕಮ್ಮಿ ಸರ್. ಯಾರ್ಯಾರು ಬರ್ತಾರೆ ಯಾರು ಹೋಗ್ತಾರ ಹಂಗೆ ಹೋಗ್ತದೆ ಇರ್ತಾರ ಅಷ್ಟೇ. ಬಂದವರೆಲ್ಲ ಇಲ್ಲೇ ಉಳ್ಕೊತಾ ಇದ್ರಿ? ಎಲ್ಲ ಇಲ್ಲಿ ಗುಡ್ಲ ಹಾಕೊಂಡಿದ್ರಾ? ಹಾ ಗುಡ್ಸಲ್ಲಿ ಅದೇ ಎಷ್ಟು ಜನ? ಪೇಪರ್ ಎಷ್ಟು ಎಷ್ಟು ಈಗ 11 ಮಂದಿ ಮನೆ ಅವ್ರಿಗೆ ಯಾರು ಈಗ ಹುಡುಗಿ ಮನೆಯವರೆಲ್ಲ ಗೊತ್ತಾ ನಿಮ್ಗೆ ಪೂರ್ತಿ? ಯಾಕಂದ್ರೆ ಮೈದಾನ ಅರ ಸರ್, ಅವ್ರ ಖಾಸ್ ನಮ್ಮ ಮೈದಾನ. ಅವ್ರು ನಮ್ಮ ಇವ್ರ ತಮ್ಮ ಚಿಕ್ಕ ತಮ್ಮ ನಮ್ಮ ಅವ್ರ ಖಾಸ್ ನಮ್ಮ ಸರ್ ನೀವತ್ತು ಕರಿ ಬಾಬರಿ ಸಾಕು ಸರ್ ಇಷ್ಟೇ. ಜೊತೆಲೆ ವ್ಯಾಪಾರ ಮಾಡ್ತಿದ್ರಾ? ಹಾ ಜೊತೆಲೆ ವ್ಯಾಪಾರ ಮಾಡ್ತೇವೆ, ಜೊತೆಲೆ ಮಕ್ಕೋತೇವೆ ಸರ್. ಅಂದ್ರೆ ಅದು ಹುಡುಗಿ ಯಾವಾಗ ಹೋಗ್ಯಾಳ ಅದು ಗೊತ್ತಿಲ್ಲ ಸರ್. ನಾ ಅಷ್ಟೇ ನಮ್ಗೆ ನಾವು ಮಕ್ಕೊಂಡು ಇರ್ತಿದ್ದೆ. ವ್ಯಾಪಾರ ಮಾಡ್ತಿತ್ತಾ? ಇಲ್ಲ ಸಣ್ಣ ಹುಡುಗಿ ಅದ ವ್ಯಾಪಾರ ಹೆಂಗೆ ಮಾಡ್ಲಕ್ಕ ಅಷ್ಟೇ ಸರ್ ಅಷ್ಟೇ. ಮತ್ತೆ ಈಗ ಒಬ್ಬೊಬ್ರಿಗೆ ಹೆಂಗೆ ಊರಾಗ ಹೆಂಗೆ ಬಿಟ್ಟು ಬರ್ಬೇಕು, ಎಲ್ಲರೂ ಬಂದ್ರೆ ಅವ್ರು ಊರು ಸಣ್ಣ ಸಣ್ಣ ಮಕ್ಕಳು ಎಲ್ಲಿ ಬಿಟ್ಟು ಬರ್ಬೇಕು, ಸಂಗಾಟೆ ಕರ್ಕೊಂಡು ಬರ್ತೇವೆ ನಾವು. ಈಗ ನೀವು ಬೆಳಗ್ಗೆ ನೋಡಿದ್ರೆ ನೀವೆಲ್ಲಿ ನೋಡಿದ್ರಿ ಅವ್ರನ್ನ? ನಾವು ನೋಡಿಲ್ಲ ಸರ್, ಬೆಳಗ್ಗೆ ನಾವು ನೋಡಿಲ್ಲ. ಅಂದ್ರೆ ಅದು ಹುಡುಗಿ ಸಂಜೆಗೆ ಮಳೆ ನಾಲ್ಕರ್ತಾನ ಮಳೆ ಬಂದಲ್ಲ ಅವಾಗ ನೋಡಿದೆ. ಆ ಹುಡುಗಿ ಇಲ್ಲ ಅಂತ ಕಾಸಿ ಅವಾಗ ಪರಿಚಯ ಆಯ್ತು ನಮ್ಗೆ. ಅಲ್ಲಿಂದ ನಮ್ಗೆ ಏನು ಗೊತ್ತಿಲ್ಲ. ಆ ಕಡೆ ಹೆಸರು ಸಂಗಮ್ಮ. ಸಂಗಮ್ಮ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.